ನಮಸ್ಕಾರ. ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ದಯಾನಂದ ಕೊರತ್ತೋಡಿ. ಗೋ ಆಧಾರಿತ ಕೃಷಿಯಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ನಮ್ಮ ಪ್ರಕೃತಿ ಕಲುಷಿತವಾಗುತ್ತಿದೆ. ಅದನ್ನು ಉಳಿಸಲು ಗೋಸಂತತಿ ಬೆಳೆಸುವುದು ಅತಿ ಅಗತ್ಯ ಎಂದು ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನ್ ಟ್ರಸ್ಟ್ನ ಅಧ್ಯಕ್ಷರಾದ ಭಕ್ತಿಭೂಷಣ್ ದಾಸ್ ಹೇಳಿದರು. ನಿನ್ನೆ ಸುಳ್ಯಕ್ಕೆ ಆಗಮಿಸಿದ ನಂದಿ ರಥಯಾತ್ರೆಗೆ ಸುಳ್ಯ ಚೆನ್ನಕೇಶವ ದೇವಸ್ಥಾನದ ಮುಂಭಾಗ ನಂದಿ ಪೂಜೆಯ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಡಿ ಗುತ್ತು, ಸ್ವಾಗತ ಸಮಿತಿ ಅಧ್ಯಕ್ಷರಾದ ಅಕ್ಷಯ್ ಕೆಸಿ ಅವರು ಮಾತನಾಡಿದರು. ಇದೇ ವೇಳೆ ಅಕ್ಷಯ್ ಆಳ್ವಾರ್ ಅವರು ಅಕ್ಷಯ್ ಕೆಸಿ ಅವರಿಗೆ ಮಲೆನಾಡು ಗಿಡ್ಡ ತಳಿಯ ಒಂದು ಗಂಡು ಹಾಗೂ ಹೆಣ್ಣು ಕರುಗಳನ್ನು ಕೊಡುಗೆಯಾಗಿ ನೀಡಿದರು. ಕರುಗಳನ್ನು ಸ್ವೀಕರಿಸಿದ ಅಕ್ಷಯ್ ಕೆಸಿ ಅವರು ಕೆವಿಜಿ ಆಯುರ್ವೇದ ಕ್ಯಾಂಪಸ್ನಲ್ಲಿ ಸಾಕುವುದಾಗಿ ತಿಳಿಸಿದರು. ಶಾಸಕಿ ಭಾಗೀರಥಿ ಮುರುಳ್ಯ, ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ನೀರಬಿದರೆ, ಮಾಜಿ ಸಚಿವ ಎಸ್ ಅಂಗಾರ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜ್, ಪಶು ವೈದ್ಯರುಗಳಾದ ಡಾಕ್ಟರ್ ಸೂರ್ಯನಾರಾಯಣ ಭಟ್, ಡಾಕ್ಟರ್ ಕೇಶವ ಸುಳ್ಳಿ, ಸ್ನೇಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ ದಾಂಬಳೆ, ಸುಳ್ಯ ಚೆನ್ನಕೇಶವ ದೇವಸ್ಥಾನದ ಆಡಳಿತ ಮುಕ್ತೇಸರ ಡಾಕ್ಟರ್ ಹರಪ್ರಸಾದ್ ತುದ್ಯಾಡ್ಕ, ಉದ್ಯಮಿ ಸುಧಾಕರ ಕಾಮತ್, ನಂದಿ ರಥಯಾತ್ರೆಯ ಸ್ವಾಗತ ಸಮಿತಿ ಅಧ್ಯಕ್ಷ ಅಕ್ಷಯ್ ಕೆಸಿ, ಕಾರ್ಯಾಧ್ಯಕ್ಷ ಪತಂಜಲಿ ಭಾರದ್ವಾಜ್, ಕೋಶಾಧಿಕಾರಿ ಸನತ್ ಪಿಯರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುಳ್ಯದ ಬೂಡು ಪರಿಸರದಲ್ಲಿರುವ ಶ್ರೀ ಸತ್ಯಪದಿನಾಜಿ ಕುಪ್ಪೆಪಂಜುರ್ಲಿ ಮತ್ತು ಸಾನ್ನಿಧ್ಯ ಗುಳಿಗದೈವಗಳ ದೇವಸ್ಥಾನದ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಲಶೋತ್ಸವ ಇಂದು ನಡೆಯಿತು. ಇಂದು ಬೆಳಿಗ್ಗೆಯಿಂದ ವೈದಿಕ ಕಾರ್ಯಕ್ರಮಗಳು ನಡೆಯುವುದು. ಬೆಳಿಗ್ಗೆ ವೃಷಭ ಲಗ್ನದಲ್ಲಿ ಪ್ರತಿಷ್ಠೆ ಕಲಶಾಭಿಷೇಕ ನಡೆಯಿತು. ನಾವು ನಂಬಿಕೊಂಡು ಬರುವ ಮಂದಿರಗಳು, ದೈವಸ್ಥಾನಗಳನ್ನು ಕಾಲಕಾಲಕ್ಕೆ ಜೀರ್ಣೋದ್ಧಾರಗೊಳಿಸಿದಾಗ ನಮ್ಮ ಜೀವನದಲ್ಲಿ ನೆಮ್ಮದಿ ಕಾಣಲು ಸಾಧ್ಯ ಎಂದು ಶಾಸಕಿ ಭಾಗೀರಥಿ ಮುರುಳ್ಯ ಹೇಳಿದರು. ಸುಳ್ಯ ಬೋಡು ಪರಿಸರದ ಸತ್ಯಪದಿನಾಜಿ ಕುಪ್ಪೆಪಂಜುರ್ಲಿ ಮತ್ತು ಗುಳಿಗ ಸಾನ್ನಿಧ್ಯ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸತ್ಯ, ನ್ಯಾಯ, ಧರ್ಮದ ನೆಲೆಯಲ್ಲಿ ನಾವು ನಡೆದುಕೊಳ್ಳಬೇಕು. ಆಗ ದೇವರು ಕೂಡ ನಮ್ಮ ಇಷ್ಟಾರ್ಥವನ್ನು ಈಡೇರಿಸುತ್ತಾನೆ. ನಮ್ಮ ನಂಬಿಕೆ ಸಂಪ್ರದಾಯವನ್ನು ಮರೆಯದೆ ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೂ ತಿಳಿಸುವ ಕಾರ್ಯ ಆಗಬೇಕು ಎಂದ ಶಾಸಕರು ಈ ಭಾಗದ ಜನರ ಕೋರಿಕೆಯಂತೆ ಇಲ್ಲಿಗೆ ನೀರಿನ ವ್ಯವಸ್ಥೆಗಾಗಿ ಬೋರ್ವೆಲ್ ಕೊರೆಸಲು ಅನುದಾನ ನೀಡುವುದಾಗಿ ಅವರು ಘೋಷಿಸಿದರು. ಕರ್ಲಪ್ಪಾಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಮೇನಲ್ಲ ಧಾರ್ಮಿಕ ಉಪನ್ಯಾಸ ನೀಡಿದರು. ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷ ಬೋಡು ರಾಧಾಕೃಷ್ಣ ರೈ ಸಭಾಧ್ಯಕ್ಷತೆ ವಹಿಸಿದ್ದರು. ಸಹಕಾರಿ ರತ್ನ ಚಂದ್ರ ಕೋಲ್ಚರ್ ಅಭಿನಂದನಾ ಸಮಿತಿ ವತಿಯಿಂದ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲ ನಿಯಮಿತ ಬೆಂಗಳೂರು ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಚಂದ್ರ ಕೋಲ್ಚರ್ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲ ಇದರ ನೂತನ ಅಧ್ಯಕ್ಷ ಎಸ್ ಚಂದ್ರಶೇಖರ ಮೈಸೂರು ಇವರ ಅಧಿಕೃತ ಭೇಟಿ ಹಾಗೂ ಸನ್ಮಾನ ಕಾರ್ಯಕ್ರಮ ಲಯನ್ಸ್ ಸೇವಾ ಸದನದಲ್ಲಿ ನಡೆಯಿತು. ಸಮಾರಂಭವನ್ನು ಉದ್ಘಾಟಿಸಿದ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ನಿರ್ದೇಶಕರಾದ ಎಸ್ ಚಂದ್ರಶೇಖರ್ ಅವರು ಮಾತನಾಡಿದರು. ಸನ್ಮಾನ ನೆರವೇರಿಸಿ ಪುತ್ತೂರು ಕ್ಷೇತ್ರದ ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿದರು. ವಿಶ್ರಾಂತ ಪ್ರಾಂಶುಪಾಲ ಕೆಆರ್ ಗಂಗಾಧರ್ ಅಭಿನಂದನಾ ಭಾಷಣ ಮಾಡಿದರು. ಮುಖ್ಯ ಅತಿಥಿಯಾಗಿದ್ದ ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳ್ಯ ಮಾತನಾಡಿದರು. ಸಹಕಾರಿ ದೂರಿನ ಜಾಕಿ ಮಾಧವಗೌಡ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಹಾಗೂ ಕ್ರಿಯಾಶೀಲರಾಗಿ ಸೇವೆಗೈದ ಐವರ್ನಾಡಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೀನಪ್ಪ ಗೌಡಕ್ಕೆ, ಮಹಿಳೆಯರ ವಿವಿಧೋದ್ದೇಶ ಸಹಕಾರ ಸಂಘ ಬೆಳ್ಳಾರಿ ಇದರ ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕೃತ ಅಧ್ಯಕ್ಷರಾಗಿ ಸಂಸ್ಥೆ ಮುನ್ನಡೆಸುತ್ತಿರುವ ರಾಜೀವ್ ಆರ್ ರೈ ಬೆಳ್ಳಾರೆ, ಮಂಡೆಕೋಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಂತಕೃಷ್ಣ ಮತ್ತು ಸುಳ್ಯ ತಾಲೂಕು ಪಿಗ್ಮಿ ಸಂಗ್ರಹಗಾರರ ಸಂಘದ ಉಪಾಧ್ಯಕ್ಷರು ಕ್ರಿಯಾಶೀಲರಾಗಿರುವ ಬೆಳ್ಳಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪಿಗ್ಮಿ ಸಂಗ್ರಾಹಕ ವಸಂತ ಬೋರ್ಕರ್ ಅವರನ್ನು ಹಾಗೂ ಕರ್ನಾಟಕ ರಾಜ್ಯ ರೈತ ಉತ್ಪಾದಕ ಸಹಕಾರಿ ಸಂಘ ಬೆಂಗಳೂರು ಇದರ ನಿರ್ದೇಶಕರಾಗಿ ಅವಿರೋಧ ಆಯ್ಕೆಯಾಗಿರುವ ಸುಳ್ಯ ರೈತ ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಕೆ ವೀರಪ್ಪ ಗೌಡ ಕಣ್ಕಲ್ ಮತ್ತು ನೂತನ ಸುಳ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ಮುಸ್ತಫರ್ ಅವರನ್ನು ಸನ್ಮಾನಿಸಲಾಯಿತು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳ್ಯರವರ ಆಪ್ತ ಕಾರ್ಯದರ್ಶಿಯಾಗಿ ತಾಲೂಕು ಪಂಚಾಯತ್ ಮ್ಯಾನೇಜರ್ ಹರೀಶ್ ಕೆ ಅವರು ನೇಮಕಗೊಂಡಿದ್ದಾರೆ. ಶಾಸಕರ ಕಾರ್ಯದರ್ಶಿಯಾಗಿ ಈ ಮೊದಲು ಪಿಡಿಒ ಅವಿನಾಶ್ ರವರು ಸರ್ಕಾರದಿಂದ ನೇಮಕಗೊಂಡಿದ್ದಾರೆ. ಕೆಲ ಸಮಯದಿಂದ ಆಪ್ತ ಕಾರ್ಯದರ್ಶಿ ಸ್ಥಾನ ಖಾಲಿಯಾಗಿತ್ತು. ಇದೀಗ ಹರೀಶ್ ಕೆ ಅವರನ್ನು ನೇಮಕಗೊಳಿಸಿ ಫೆಬ್ರವರಿ 19ರಂದು ಸರ್ಕಾರ ಆದೇಶ ಮಾಡಿದೆ. ಮಾರ್ಚ್ 10ರಂದು ಜಿಲ್ಲಾ ಪಂಚಾಯತ್ನಿಂದ ತಾಲೂಕು ಪಂಚಾಯತ್ಗೆ ಆದೇಶ ಬಂದಿದೆ. ಏಪ್ರಿಲ್ ಮೊದಲ ವಾರದಲ್ಲಿ ಹರೀಶ್ ರವರು ಆಪ್ತ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಕೊಡಗು ಸಂಪಾಜೆ ಗ್ರಾಮದ ಅರೆಕಲ್ಲು ಶ್ರೀ ಅಯ್ಯಪ್ಪ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೆ ನಡೆಯಿತು. ಗಾಳಿಬೀಡಿನಿಂದ ಭಂಡಾರ ತರಲಾಗಿದ್ದು, ಭಂಡಾರ, ಜಲಕ, ದೇವರ ದರ್ಶನ ಬಲಿ, ದೋಸೆ ಹೊಯ್ಯುವುದು, ಬಟ್ಟಲು ಕಾಣಿಕೆ, ವಿಶೇಷ ಸಂಕ್ರಮಣ ಪೂಜೆ, ಅಯ್ಯಪ್ಪ ಸ್ವಾಮಿಯ ಜಾತ್ರೋತ್ಸವ ನಡೆಯಿತು. ನಿನ್ನೆ ಮಕ್ಕಳ ಫಲ ನೀಡುವುದು, ಹರಕೆ ಹಾಕುವುದು, ರಾತ್ರಿ ನೈದಂಬಾಡಿ ದೈವದ ಕೋಲ, ಇಂದು ಪುರುಷರಾಮನ ಪೂಜೆ ನಡೆಯಿತು. ಬಳಿಕ ಹರಕೆ ಕೋಲ, ಪ್ರಸಾದ ವಿತರಣೆ ನಡೆಯಿತು.
ನ್ಯೂಸ್ ಬುಲೆಟ್ನಲ್ಲಿ ಈಗೊಂದು ಸಣ್ಣ ವಿರಾಮ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ವಿರಾಮದ ನಂತರ ನ್ಯೂಸ್ ಬುಲೆಟಿನಿಗೆ ಮತ್ತೆ ಸ್ವಾಗತ. ಬೆಳ್ಳಾರೆ ಗ್ರಾಮದ ಬೂಡು ಶ್ರೀ ಆದಿನಾಗಬ್ರಹ್ಮ ಮೊಗೆರ್ಕಳ ಗರಡಿಯಲ್ಲಿ ಶ್ರೀ ಆದಿನಾಗಬ್ರಹ್ಮ ಮೊಗೆರ್ಕಳ ಹಾಗೂ ಸಪರಿವಾರ ದೈವಗಳ ನೇಮೋತ್ಸವ ನಡೆಯಿತು. ನಿನ್ನೆ ರಾತ್ರಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಬೆಳ್ಳಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ನಮಿತಾ ಎಲ್ರಯ್ಯವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು. ಮಂಗಳೂರು ಬಿಇಎಂ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಐತಪ್ಪ ಲೆಕ್ಕಾಡಿ ಧಾರ್ಮಿಕ ಉಪನ್ಯಾಸ ನೀಡಿದರು. ಶ್ರೀ ಆದಿನಾಗಬ್ರಹ್ಮ ಮೊಗೆರ್ಕಳ ಗರಡಿ ಬೂಡು ಬೆಳ್ಳಾರೆ ಇದರ ಅಧ್ಯಕ್ಷ ಪ್ರಸಾದ್ ಬೀಡು ಸಭಾಧ್ಯಕ್ಷತೆ ವಹಿಸಿದ್ದರು. ನೇಮೋತ್ಸವ ಸಮಿತಿ ಗೌರವ ಸಲಹೆಗಾರ ವಿಜಯ ಪಾಟಜೆ ಪ್ರಾಸ್ತಾವಿಕ ಮಾತನಾಡಿದರು. ವೇದಿಕೆಯಲ್ಲಿ ಬೆಳ್ಳಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಆರ್.ಕೆ. ಭಟ್ ಕುರುಮುಡಿಯಳು, ಗೌರಿಪುರಂ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಚಂದ್ರಹಾಸ ಮಣಿಯಾನಿ, ಪ್ರಗತಿಪರ ಕೃಷಿಕ ಪ್ರಕಾಶ್ ದಾಸನ ಮಜಲು, ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಶೇಖರ ಪನ್ನೆ, ಉದ್ಯಮಿ ಕಾಮಧೇನು ಮಾಧವಗೌಡ, ಕರಾಟೆ ಶಿಕ್ಷಕ ಶೇಖರ ಮಾಡವು, ಉಪತಹಶೀಲ್ದಾರ್ ವಿಜಯ ವಿಕ್ರಮ್, ನೇಮೋತ್ಸವ ಸಮಿತಿ ಉಪಾಧ್ಯಕ್ಷೆ ಶ್ರೀಮತಿ ಸರೋಜಾ ಉಪಸ್ಥಿತರಿದ್ದರು. ಇಂದು ಬೆಳಿಗ್ಗೆ ಗಣಪತಿ ಹೋಮ, ಗೊನೆ ಮುಹೂರ್ತ, ಜಾಗದ ಪಂಜುರಿಗೆ ತಂಬಿಲ, ಸಂಜೆ ಗುಳಿಗ ದೈವಕ್ಕೆ ಎಣ್ಣೆ ಬೂಲ್ಯ, ಬಳಿಕ ಗುಳಿಗ ದೈವದ ನೇಮೋತ್ಸವ ನಡೆಯಿತು. ಶ್ರೀ ಮೊಗೆರ್ಕಳ ದೈವಗಳಿಗೆ ಹಾಗೂ ಕೊರಗಜ ದೈವಕ್ಕೆ ಎಣ್ಣೆ ಬೂಲ್ಯ ನಡೆಯಿತು. ರಾತ್ರಿ ಶ್ರೀ ಮೊಗೆರ್ಕಳ ದೈವಗಳು ಗರಡೆ ಇಳಿಯುವುದು, ರಾತ್ರಿ ಶ್ರೀ ತನ್ನಿಮಾನಿಗ ದೈವವು ಗರಡೆ ಇಳಿಯುವುದು ಹಾಗೂ ಪ್ರಸಾದ ವಿತರಣೆ ನಡೆಯಿತು. ಇಂದು ಬೆಳಿಗ್ಗೆ ಶ್ರೀ ಮೊಗೆರ್ಕಳ ದೈವಗಳು ಹಾಲು ಕುಡಿಯುವುದು, ನಂತರ ಶ್ರೀ ಸ್ವಾಮಿ ಕೊರಗಜ ದೈವದ ನೇಮೋತ್ಸವ ನಡೆದ ಬಳಿಕ ಪ್ರಸಾದ ವಿತರಣೆ ನಡೆಯಿತು. ದಾಕ ಸಂಪಜೆ ಗ್ರಾಮದ ಗೂನಡ್ಕ ದೊಡ್ಡಡ್ಕ ರಾಜಾರಾಂಪುರದ ಶ್ರೀ ಆದಿಬ್ರಹ್ಮ ಮೊಗೆರ್ಕಳ ದೇವಸ್ಥಾನದಲ್ಲಿ 44ನೇ ವರ್ಷದ ಶ್ರೀ ಆದಿಬ್ರಹ್ಮ ಮೊಗೆರ್ಕಳ ಹಾಗೂ ಸ್ವಾಮಿ ಕೊರಗಜ ನೇಮೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ನಿನ್ನೆ ಬೆಳಿಗ್ಗೆ ಸ್ಥಳ ಶುದ್ಧೀಕರಣ, 5 ತಂಡಗಳಿಂದ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ ಮಂತ್ರಾವಧಿ ಗುಳಿಗ ದೈವದ ನೇಮ, ರಾತ್ರಿ ಅನ್ನ ಸಂತರ್ಪಣೆ ನಡೆಯಿತು. ಬಳಿಕ ರಾತ್ರಿ 12ರಿಂದ ಮಾಯದ ದೇವಿ ತನಿಮಾನಿ ಗರಡಿ ಇಳಿಯುವುದು, ಬಟ್ಟಲು ಕಾಣಿಕೆ, ಹೂವಿನ ಹಾರ ಅರ್ಪಿಸುವುದು, ರಾತ್ರಿ 2:30ರಿಂದ ಮುಗೇರ ಪೂಜಾರಿಗಳ ದರ್ಶನ ಸವಾರಿ, ಬಳಿಕ ಹರಕೆ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ಇಂದು ಬೆಳಿಗ್ಗೆ 15 ಹರಕೆ ಕೋಲ ಮತ್ತು 1 ಕಾಲಾವಧಿ ಸೇರಿಸಿ ಒಟ್ಟು 16 ಸ್ವಾಮಿ ಕೊರಗಜ ದೈವದ ನೇಮೋತ್ಸವ ಮತ್ತು ಪ್ರಸಾದ ವಿತರಣೆ ನಡೆಯಿತು. ದಾಕ ಸಂಪಜೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಕಲ್ಲಗುಂಡಿ ಶ್ರೀ ಮಹಾವಿಷ್ಣುಮೂರ್ತಿ ದೈವದ ಒತ್ತೆಕೋಲವು ನಡೆಯಲಿದ್ದು, ಒತ್ತೆಕೋಲ ದೈವದ ಸಮ್ಮಾನಗಳ ಹಾಗೂ ಜವಾಬ್ದಾರಿಗಳ ಪೂರ್ವಭಾವಿ ಸಭೆಯು ಒತ್ತೆಕೋಲ ಗದ್ದೆಯ ಕಚೇರಿಯಲ್ಲಿ ಜರುಗಿತು. ಒತ್ತೆಕೋಲ ಉತ್ಸವ ಸಮಿತಿ ಅಧ್ಯಕ್ಷ ಕೆ.ಆರ್. ಜಗದೀಶ್ ರೈ ಸಭೆಯ ಅಧ್ಯಕ್ಷತೆ ವಹಿಸಿದರು. ಕಾರ್ಯದರ್ಶಿ ಕೆ.ವಿ. ಮಂಜುನಾಥ್ ಒತ್ತೆಕೋಲದ ಪೂರ್ವಭಾವಿ ಕೆಲಸಗಳ ಜವಾಬ್ದಾರಿಗಳ ಬಗ್ಗೆ ಪ್ರಸ್ತಾವನೆ ವಾಚಿಸಿದರು. ಬಳಿಕ ಊರಿನ ಗ್ರಾಮಸ್ಥರಿಂದ ಸೂಕ್ತ ಸಲಹೆ ಸೂಚನೆಗಳನ್ನು ಸಭೆಯಲ್ಲಿ ಹೇಳಿದರು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಮಹಾಸ್ವಾಮಿಗಳ ಅನುಗ್ರಹದೊಂದಿಗೆ ಬಾನ್ಕುಳಿ ಮಠದಲ್ಲಿ ಜರಗಲಿರುವ ಶಂಕರ ಪಂಚಮಿಯ ಪೂರ್ವಭಾವಿಯಾಗಿ ಶ್ರೀ ಶಂಕರ ಭಗವತ್ಪಾದರ ದಿವ್ಯ ಸಂದೇಶವನ್ನು ಜನಮನಕ್ಕೆ ಸಾರುತ್ತಾ ಸಂಚರಿಸುತ್ತಿರುವ ಶ್ರೀ ಶಂಕರ ಮಹಾಪಾದುಕ ಅದ್ವೈತ ರಥವು ಪಂಜಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿತು. ಪೂರ್ಣ ಕುಂಭ ಸ್ವಾಗತ ಶಂಖ ಜಾಗಟಿಯೊಂದಿಗೆ ಬರಮಾಡಿಕೊಳ್ಳಲಾಯಿತು. ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ದೇವಿಪ್ರಸಾದ್ ಕಾನತ್ತೂರು ಮತ್ತು ಮಹೇಶ್ ಭಟ್ ಕುಡುಪಿಲ ಶ್ರೀ ಪಾದುಕೆಗೆ ಹಾರ ಅರ್ಪಣೆ ಮಾಡಿದರು. ಶ್ರೀ ಪಾದುಕಾ ಪೂಜೆಯನ್ನು ದೇಗುಲದ ಪ್ರಧಾನ ಅರ್ಚಕರಾದ ರಾಮಚಂದ್ರ ಭಟ್ ನೆರವೇರಿಸಿದರು. ಸರಕಾರಿ ಪ್ರೌಢಶಾಲೆ ಎಲಿಮಲೆಯಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಗ್ರಾಮ ಪಂಚಾಯತ್ ದೇವಚಳ್ಳ ವತಿಯಿಂದ ನಡೆದ ವಿವಿಧ ಕಾಮಗಾರಿಗಳು ಮತ್ತು ಕೊಡುಗೆಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ಸುಳ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಶಾಲೆಯ RMSA ಕೊಠಡಿಯ ಮೇಲ್ಛಾವಣಿ ಮತ್ತು ನವೀಕರಣಗೊಂಡ ಕಟ್ಟಡವನ್ನು ಶೈಲೇಶ್ ಅಂಬೇಕಲ್ಲು, ಮುಖ್ಯ ಶಿಕ್ಷಕರ ಕೊಠಡಿಯ ನೆಲಹಾಸು ಟೈಲ್ಸ್ ಅನ್ನು ಕೃಷ್ಣಪ್ಪ, ಶಿಕ್ಷಣಾಧಿಕಾರಿಗಳು, ಶಿಕ್ಷಕರ ಕೊಠಡಿಯ ನೆಲಹಾಸನ್ನು ಲತೀಫ್ ಹಲಾಡ್ಕ, ಹಿರಿಯ ವಿದ್ಯಾರ್ಥಿ ಹಾಗೂ ಉದ್ಯಮಿಗಳು, ಸುಳ್ಯ ನೂತನ ಬೋರ್ ಪಂಪ್ ಅನ್ನು ಅನಂತರಾಜ್ ಮಾಯಪನಮರ್ನೆ, ಹಿರಿಯ ವಿದ್ಯಾರ್ಥಿ ಹಾಗೂ ಉದ್ಯಮಿಗಳು, ಬೆಂಗಳೂರು ಕಲರ್ ಪ್ರಿಂಟರ್ ಅನ್ನು ವಿಷ್ಣು ಭಟ್ ಮೂಳೆತೋಟ, ಹಿರಿಯ ವಿದ್ಯಾರ್ಥಿಗಳು ಹಾಗೂ ಅಧ್ಯಕ್ಷರು ನೆಲ್ಲೂರು ಕೆಮ್ರಜೆ ಕೃಷಿ ಪತ್ತಿನ ಸಹಕಾರ ಸಂಘ ಎಲಿಮಲೆ, ಸಭಾಂಗಣದ ಮುಂಭಾಗದ ನೆಲಹಾಸನ್ನು ಮೋಹಿತ್ ಹಲಾಡ್ಕ ಮತ್ತು ಹರ್ಷಿತ್ ಮಾಲಕರು ವಿಷ್ಣು ಇಂಡಸ್ಟ್ರೀಸ್ ಎಲಿಮಲೆ ಜಂಟಿಯಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರಾಜೇಶ್ ಅಂಬೇಕಲ್ಲು ವಹಿಸಿದರು.
ಪುತ್ತೂರು ಬೆಳ್ಳಾರೆ ಪೈಲೂರು ಮಾರ್ಗವಾಗಿ ಸಂಚರಿಸುವ 2 ಸರಕಾರಿ ಬಸ್ಸುಗಳು ಇನ್ನು ಪೈಲೂರು ಜಬಳೆ ಮಾರ್ಗವಾಗಿ ಎಲಿಮಲೆಯವರೆಗೆ ವಿಸ್ತರಣೆಗೊಂಡಿದ್ದು ಮಾರ್ಚ್ 17ರಿಂದ ಓಡಾಟ ಆರಂಭವಾಗಲಿದೆ. ಪುತ್ತೂರಿನಿಂದ ಸಂಜೆ 5 ಗಂಟೆಗೆ ಪೆರ್ಲಂಪಾಡಿ ಬೆಳ್ಳಾರೆ ಮಾರ್ಗವಾಗಿ ಹೊರಡುವ ಮತ್ತು ಸಂಜೆ 6:45ಕ್ಕೆ ತಿಂಗಳಡಿ ಮಾಡವು ಬೆಳ್ಳಾರೆ ಮಾರ್ಗವಾಗಿ ಹೊರಡುವ ಬಸ್ಸುಗಳು ಈ ಮಾರ್ಗದಲ್ಲಿ ಬಂದು ಎಲಿಮಲೆಯಲ್ಲಿ ತಂಗಲಿದೆ. ಎಲಿಮಲೆಯಿಂದ ಬೆಳಿಗ್ಗೆ 6:15ಕ್ಕೆ ಬೆಳ್ಳಾರೆ ಮಾರ್ಗವಾಗಿ ಹಾಗೂ 6:45ಕ್ಕೆ ಬೆಳ್ಳಾರೆ ಪೆರ್ಲಂಪಾಡಿ ಮಾರ್ಗವಾಗಿ ಪುತ್ತೂರಿಗೆ ಬಸ್ ಸಂಚರಿಸಲಿದೆ ಎಂದು ತಿಳಿದುಬಂದಿದೆ. ವಿದ್ಯಾರ್ಥಿಗಳಲ್ಲಿ ಜೀವನ ಕೌಶಲ್ಯವನ್ನು ಬೆಳೆಸುವ ಉದ್ದೇಶದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇದರ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನಡೆದ ಕಲರವ ವಿಶೇಷ ಶಿಬಿರವು ನಾಳೆ ಸಮಾಪನಗೊಳ್ಳಲಿದೆ. 15 ದಿವಸಗಳ ಕಾಲ ಈ ಶಿಬಿರದಲ್ಲಿ ಸುಮಾರು 90 ವಿದ್ಯಾರ್ಥಿಗಳು ಭಾಗವಹಿಸಿ ವಿವಿಧ ಚಟುವಟಿಕೆಗಳು ಹಾಗೂ ಕ್ಷೇತ್ರ ಭೇಟಿಗಳ ಮೂಲಕ ಜೀವನ ಅನುಭವ ಪಡೆದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಅವರಿಂದ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ಗಳ ಕುರಿತು, ಕಲಾವಿದ ಪುರುಷೋತ್ತಮ MS ಇವರಿಂದ ಕರಕುಶಲತೆ ಬಗ್ಗೆ, ಶಿಕ್ಷಕರಾದ ಇಬ್ರಾಹಿಂ ಗಾಂಧಿನಗರ ಇವರಿಂದ ಸರಳ ಪ್ರಯೋಗಗಳ ಬಗ್ಗೆ, ನಾಗರಾಜ ಪೆರ್ಲಂಪಾಡಿ ಇವರಿಂದ ಹಾಡುಗಾರಿಕೆ, ಹೇಮಂತ್ ಉಡುಪಿ ಇವರಿಂದ ಜಾನಪದ ನೃತ್ಯ, ಕೃಷ್ಣಪ್ಪ ಬೊಂಬಿಲ ಇವರಿಂದ ರಂಗಭೂಮಿ, ದುರ್ಗಕುಮಾರ್ ನಾಯಕೆರೆ ಇವರಿಂದ ಪತ್ರಿಕೋದ್ಯಮ ಕುರಿತು, ಅರವಿಂದ ಕುಡ್ಲ ಇವರಿಂದ ಪರಿಸರ ಮತ್ತು ಪಕ್ಷಿ ವೀಕ್ಷಣೆ, ಪಟ್ಟಾಭಿರಾಮ ಸುಳ್ಳೆ ಇವರಿಂದ ಮಿಮಿಕ್ರಿ ಮತ್ತು ಶಾಡೋ ಪ್ಲೇ, ಚಂದ್ರಮತಿ ಮತ್ತು ಮಮತಾ ಅವರಿಂದ ಕತೆ ಕವನ ರಚನೆ ಇತ್ಯಾದಿ ವಿಷಯಗಳ ಬಗ್ಗೆ ಸೋದರನ ಮಾಹಿತಿಗಳನ್ನು ಶಿಬಿರಾರ್ಥಿಗಳು ಪಡೆದರು. ಕ್ಷೇತ್ರ ಭೇಟಿಯಲ್ಲಿ ತಾಲೂಕು ಪಂಚಾಯತ್ ಸುಳ್ಯ, ಅರಂಬೂರು ಪ್ಲೈವುಡ್ ಕಾರ್ಖಾನೆ, ಅರಂಬೂರಿನ ಮರದ ಡಿಪೋ, ಸ್ನೇಹ ಶಾಲೆ ಸುಳ್ಯ, ಗಾಂಧಿನಗರ KPS ಶಾಲೆಯ ವಿಜ್ಞಾನ ಪ್ರಯೋಗಾಲಯ, KVG ಮೆಡಿಕಲ್ ಕಾಲೇಜು, KVG ಆಯುರ್ವೇದ ಕಾಲೇಜು, ಪ್ರೆಸ್ ಕ್ಲಬ್ಬಿನ ಪತ್ರಿಕಾ ಭವನ ಸುಳ್ಯ, ಕನ್ನಡ ಭವನ ಸುಳ್ಯ ಇಲ್ಲಿಗೆ ಭೇಟಿ ನೀಡಿ ಪರಿಣಿತರಿಂದ ವಿಶೇಷ ಮಾಹಿತಿಗಳನ್ನು ಶಿಬಿರಾರ್ಥಿಗಳು ಪಡೆದರು. ಮುರುಳ್ಯ ಗ್ರಾಮದ ಪಿಜಾವು ಕಾಲನಿ ಹುಕ್ರಪ್ಪರವರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.